ಎಲ್ಲರಿಗೂ ನಮಸ್ಕಾರ. ಚಾಯಕ್ಕೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಎಕ್ಸಾಮ್ ಶುರುವಾಗೋಗಿದೆ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಕನ್ನಡದಲ್ಲಿ ಸಿಂಪಲಾಗಿ ಕೆಮಿಸ್ಟ್ರಿ ಹೇಳ್ಕೊಳ್ಳೋಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗದೆ ನೀವೆಲ್ಲ ಆಲ್ರೆಡಿ ಓದ್ಬಿಟ್ಟಿದ್ದೀರಾ. ಕೊನೆಗೆ ಬ್ರಷ್ ಅಪ್ ಮಾಡೋದಕ್ಕೋಸ್ಕರ ನಾನು ಹಳೆ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೀವು ಒಂದು 3-4 ವರ್ಷ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಫುಲ್ಲು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ, ಹೇಗೆ ಆನ್ಸರ್ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಮೋರ್ ಓವರ್ ನಿಮಗೆ ಓದ್ಕೊಂಡಿರೋದು ಅಥವಾ ನಿಮ್ಮ ಸಬ್ಜೆಕ್ಟ್ ಗೊತ್ತಿರೋದೆಲ್ಲ ಇಂಪಾರ್ಟೆಂಟು. ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಅದನ್ನು ನೀವು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನೇಷನ್ಸ್ ಸ್ಕಿಲ್ ಆಫ್ ರೈಟಿಂಗ್. ಸೊ ಅದು ಬರಬೇಕಾಗತ್ತೆ. ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬರ್ಕೊಂಡು ನೀವು ಬರೆಯೋಕ್ಕೆ ಈಸಿ ಆದರೆ ಈಸಿ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾತ ಮತ್ತು ಮೊಮ್ಮಗನ ಕತೆ ಇರುತ್ತೆ. ಒಬ್ಬ ತಾತ ಇರ್ತಾರೆ, ಕಣ್ಣು ಕಾಣಿಸ್ತಾ ಇರಲ್ಲ, ಕುರುಡ ಆಗಿರ್ತಾರೆ. ಸೊ ಅವ್ರಿಗೆ ಮೊಮ್ಮಗ ಇರ್ತಾನೆ. ತಾತ ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ಆಗಿರ್ತಾರೆ. ಆದರೆ ಮೊಮ್ಮಗ ಇರ್ತಾನೆ, ಯಾವುದೂ ಜವಾಬ್ದಾರಿ ಇರಲ್ಲ. ಹೇಗೆ ಬೇಕೋ ಹಾಗೆ ಅವನೇನು ಮಾಡ್ತಿರ್ತಾನೆ, ಓಡಾಡ್ತಾ ಇರ್ತಾನೆ. ಯಾವುದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಹೆಂಗೆ ಬರುತ್ತೋ ಹಂಗಾಗತ್ತೆ ಅಂತ. ತಾತನಿಗೆ ತುಂಬ ವಯಸ್ಸಾಗ್ತಾ ಇರುತ್ತೆ. ತಾತನಿಗೆ ಕಣ್ಣು ಕಾಣಿಸ್ತಾ ಇರಲ್ಲ, ಬೇರೆ ತುಂಬ ಭಯ ಆಗ್ತಾ ಇರುತ್ತೆ. ಸೊ ನನ್ನ ಮೊಮ್ಮಗನಿಗೆ ಏನೂ ಆಗ್ತಿಲ್ಲ, ನಾನು ಸಾಯಕ್ಕಿಂತ ಮುಂಚೆ ಅವ್ನಿಗೆ ಯಾವ್ದಾದ್ರು ದಾರಿ ತೋರಿಸ್ಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾನೆ. ಆವಾಗ ಅವ್ರು ಯಾರೋ ಹೇಳ್ತಾರೆ, ನೀನು ತಪಸ್ ಮಾಡು ದೇವ್ರಿಗೆ, ಆವಾಗ ನೀನು ವರ ಕೇಳ್ಕೊಬೋದು ಅಂತ ಹೇಳ್ತಾರೆ. ಇದು ಕತೆ ಅಷ್ಟೇ, ಆದರೆ ನಿಮಗೆ ಅರ್ಥ ಆಗೋದಕ್ಕೆ ಹೇಗೆ ಅಂತ. ಸೊ ಹಾಗಾಗಿ ಏನು ಮಾಡ್ತಾನೆ, ತಾತ ತಪಸ್ಸು ಕೂತ್ಕೊಳ್ತಾನೆ. ಕಣ್ಣು ಕಾಣದಿರೋ ತಾತ ಏನು ಮಾಡ್ತಾನೆ, ತಪಸ್ಸು ಕೂತ್ಕೊಳ್ತಾರೆ. ಸೊ ಅವ್ನು ತಪಸ್ಸಿಗೆ ಮೆಚ್ಚಿ ದೇವ್ರು ಏನು ಮಾಡ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದರೆ ನಿನಗೆ ವರ ಕೇಳು, ಒಂದೇ ಒಂದು ವರ ಕೇಳಬೇಕು ನೀನು ಅಂತ ಹೇಳ್ತಾನೆ. ತಾತನಿಗೆ ತುಂಬ ಯೋಚನೆ ಆಗ್ಬಿಡುತ್ತೆ. ಸೊ ನನಗೆ ಎಷ್ಟೊಂದು ಆಸೆಗಳಿವೆ, ಒಂದೇ ಒಂದು ವರ ಕೇಳು ಅಂತ ಹೇಳ್ತಾ ಇದ್ದಾರಲ್ಲ, ಈ ದೇವರು ಹೆಂಗೆ ಮಾಡಬೇಕು ಅಂತ. ಆವಾಗ ತಾತ ಒಂದು ವರ ಕೇಳ್ತಾರೆ. ಏನು ವರ ಕೇಳ್ತಾರೆ ಅಂದರೆ, ನನ್ನ ಮೊಮ್ಮಗನ ಮೊಮ್ಮಗ ಚಿನ್ನದ ತೊಟ್ಲಲ್ಲಿ ಆಟ ಆಡ್ತಾ ಇರೋ ಥರ ನನಗೆ ಕನಸು ಆಟ ಆಡ್ತಾ ಇರೋ ಥರ ನನಗೆ ವರ ಕೊಡಪ್ಪ ಅಂತ ಕೇಳ್ತಾನೆ. ಅದನ್ನು ನಾನು ಕಣ್ಣಲ್ಲಿ ನೋಡುವಂಥದ್ದು. ಮತ್ತೊಂದು ಸಲ ಹೇಳ್ತೀನಿ. ತಾತ ಇರ್ತಾನೆ, ಕಣ್ಣು ಕಾಣಿಸ್ತಾ ಇರಲ್ಲ, ಕುರುಡ ಆಗಿರ್ತಾನೆ. ಅವನೇನು ಹೇಳ್ತಾ ಇದ್ದಾನೆ, ನನ್ನ ಮೊಮ್ಮಗನ ಅವನಿಗೆ ನನ್ನ ಮೊಮ್ಮಗನಿಗೆ ಮಗುಗೆ ಅಂದರೆ ಅವನ ಮೊಮ್ಮಗನಿಗೆ ಮದುವೆ ಆಗಿ ಮಗು ಆಗಿ ಆ ಮಗು ಚಿನ್ನದ ತೊಟ್ಲಲ್ಲಿ ಆಡ್ತಾ ಇರೋದು ನಾನು ನೋಡೋ ಅಂತ ವರ ಕೊಡಪ್ಪ ಅಂತ ಕೇಳ್ತಾನೆ. ನೋಡಿ, ಅಂದರೆ ಒಂದೇ ವಾಕ್ಯದಲ್ಲಿ, ಅಂದರೆ ಅವನಿಗೆ ಕಣ್ಣು ಕಾಣಿಸ್ಬೇಕು, ಮೊಮ್ಮಗನಿಗೆ ಮಗು ಆಗಬೇಕು ಅಂದರೆ ಅವ್ನ ಜವಾಬ್ದಾರಿ ಇರಬೇಕು, ಜವಾಬ್ದಾರಿ ಬರಬೇಕು ಅವನಿಗೆ ಮಗು ಆಗಬೇಕು, ಆ ಮಗು ಚಿನ್ನ ತೊಟ್ಲಲ್ಲಿ ಆಡ್ತಾ ಇರಬೇಕು ಅಂದರೆ ಅವನು ತುಂಬ ಶ್ರೀಮಂತ ಆಗಿರಬೇಕು. ಸೊ ಎಲ್ಲನೂ ಸೇರಿಸಿ ಅವನೇನು ಮಾಡ್ದ ತಾತ ಒಂದೇ ಇದರಲ್ಲಿ. ಸೊ ಹಾಗಾಗಿ ನೀವು ಎಕ್ಸಾಮ್ ಬರೀಬೇಕಾದ್ರೂ ಲಿಮಿಟೆಡ್ ವರ್ಡ್ಸಲ್ಲಿ ಮ್ಯಾಕ್ಸಿಮಮ್ ಅರ್ಥ ಕೊಡುವಂಥ ಪದಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಟರ್ಮ್ಸ್ ದೇ ಗೋಯಿಂಗ್ ಟು ಯೂಸ್ ಇಟ್. ಎಕ್ಸ್ಪ್ಲೇನ್ ಅಂತ ಕೊಡ್ತಾರಾ, ಬ್ರೀಫ್ಲಿ ಅಂತ ಕೊಡ್ತಾರಾ, ಡಿಸ್ಕಸ್ ಅಂತ ಕೊಡ್ತಾರಾ, ಡಿಸ್ಕ್ರೈಬ್ ಅಂತ ಕೊಡ್ತಾರಾ, ಯಾವ ಥರ ಕ್ವಶನ್ ಪೇಪರ್ ಕೇಳಿದ್ದಾರೆ, ಜಸ್ಟಿಫೈ ಅಂತಾರ, ಗಿವ್ ರೀಸನ್ ಅಂತಾರ, ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಏನು ಉತ್ತರ ಬರೀಬೇಕು. ಪ್ರತಿಯೊಂದು ಟರ್ಮ್ಗೂ ತಂದೆ ಆದಂಥ ಮೀನಿಂಗ್ ಇದೆ. ಆ ಮೀನಿಂಗ್ ತಕ್ಕಂಗೆ ನೀವು ಬರೀಬೇಕಾಗತ್ತೆ. ವಾಟ್ ದ ಎಕ್ಸಾಮಿನರ್ ಎಕ್ಸ್ಪೆಕ್ಟ್ಸ್ ಅದು ಏನಿದೆಯಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಇಟ್ಕೋಬೇಕಾಗತ್ತೆ. ಅದಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಬರೋದು ಕಷ್ಟ ಆಗುತ್ತೆ. ಕೆಲವು ಹುಡುಗರು ನೀವು ನೋಡಿರ್ಬೋದು, ಟೈಮೇ ಸಾಕಾಗಲ್ಲ ಅಂತ ಹೇಳ್ತಾರೆ. ಕೆಲವು ಹುಡುಗರು ಏನು ಹೇಳ್ತಾರೆ, ನಾನು ಅರ್ಧ ಗಂಟೆ ಮುಂಚೆನೇ ಬಂದುಬಿಟ್ಟೆ ಅಂತ ಹೇಳ್ತಾರೆ. ಸೊ ಆ ಥರ ಯಾವುದಿಲ್ಲ. ಕ್ವಶನ್ ಪೇಪರ್ ನೀವು ಕರೆಕ್ಟಾಗಿ ಮಾಡಿದ್ರೆ 3 hours ಕಂಪ್ಲೀಟ್ 3 hours ನಿಮಗೆ ಬೇಕಾಗುತ್ತೆ. ಸೊ ನಮ್ಮದು ಎಕ್ಸಾಮಿನೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ 10 minutes ಮುಂಚೆ ಬೆಲ್ ಆಗುತ್ತೆ. ನೀವು 10 minutes ಮುಂಚೆ ನೀವೇನು ಮಾಡಬೇಕು, ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಕೂತ್ಕೋಬೇಕಾಗತ್ತೆ. ಕೂತ್ಕೊಂಡು ನಿಮ್ಮ ಮನಸ್ಸು ಏನಿರ್ತಾರೋ ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ನೀವು ಕಾಮ್ ಡೌನ್ ಮಾಡಬೇಕಾಗತ್ತೆ. ಯಾಕೆ ಕಾಮ್ ಡೌನ್ ಮಾಡ್ಕೋಬೇಕಾಗತ್ತೆ ಅಂದರೆ, ನಿಮಗೆ ಲಾಟ್ ಆಫ್ ಆ್ಯಂಗ್ಸೈಟಿ ಇರುತ್ತೆ. ಸೊ ಟೆನ್ಷನ್ ಇರುತ್ತೆ, ಇಂದಿನ ನಿದ್ರೆ ಮಾಡಿರಲ್ಲ, ಅಥವಾ ಎಕ್ಸಾಮಿನೇಷನ್ ಹಾಲಿಗೆ ಬರ್ತೀರಾ, ಅಲ್ಲೇನೋ ಬಸ್ಸಲ್ಲಿ ಏನೋ ಆಗಿರುತ್ತೆ, ಅಥವಾ ನಾವು ಹಾಲ್ ಟಿಕೆಟ್ ತಂದಿರಲ್ಲ, ಅಥವಾ ಟೀಚರ್ ಯಾರೋ ಬೈತಾರೆ, ಏನೋ ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಆ್ಯಂಗ್ಸೈಟಿ, ಟೆನ್ಷನ್ನು ಅದೆಲ್ಲ ಇರುತ್ತೆ ನಿಮ್ಮ ಬ್ರೈನಲ್ಲಿ. ಸೊ ಅದನ್ನು ಕಾಮ್ ಡೌನ್ ಮಾಡೋಕ್ಕೆ ಆ 10 minutes ಕೊಡ್ತಾರೆ. ಯು ಆರ್ ನಾಟ್ ಸಪೋಸ್ ಟು ಟಾಕ್ ಟು ಎನಿಬಡಿ. ಕೂತ್ಕೋಬೇಕಾದ್ರೆ ಕೂತ್ಕೋತಾರೆ. ಕೆಲವು ಹುಡುಗರು ನೋಡ್ತಿರ್ತೀವಿ, ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಏನೇನೋ ಮಾಡೋದು ಮಾತಾಡ್ತಾರೆ. ಕಣ್ಣು ಮುಚ್ಕೋಬೇಕು. ನಿಮ್ಮ ದೇವರು ಅಥವಾ ಏನೋ ಒಂಥರ ನಿಮ್ದು ಏನು ಮಾಡಬೇಕು, ಬ್ರೈನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಕಾನ್ಸಂಟ್ರೇಟ್ ಮಾಡಿ ಕಾಮಾಗಿತ್ತು ಅಂದರೆ ಅದು ಯೋಚನೆ ಮಾಡೋದು, ಶಾರ್ಪಾಗಿ ಯೋಚನೆ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ 10 minutes ಟೈಮ್ನ ನಿಮಗೆ ಕೊಟ್ಟಿದ್ದಾರೆ. ಆ 10 minutes ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೆ ಏನು ಮಾತಾಡೋಂಗಿಲ್ಲ. ಕಣ್ಣು ಮುಚ್ಕೋಬೇಕು. ನಿಮ್ಮ ಆ್ಯಂಗ್ಸೈಟೀಸ್ನೆಲ್ಲ ಏನು ಮಾಡಬೇಕಾಗುತ್ತೆ, ಕಾಮ್ ಡೌನ್ ಮಾಡಿಕೊಂಡು ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗಬೇಕಾಗುತ್ತೆ. ಆಯಿತು, 10 minutes ಆಯಿತು. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣವೇ ದಡ ಅಂತ ಬರೆಯೋದಲ್ಲ. ನಿಮಗೆ ಚಾಯ್ಸ್ ಇರುತ್ತೆ. ಆ ಚಾಯ್ಸಲ್ಲಿ ನಾನು ಯಾವುದು ಆನ್ಸರ್ ಮಾಡಬೇಕು, ನನಗೆ ಯಾವುದು ಪೂರ್ತಿ ಚೆನ್ನಾಗಿ ಆನ್ಸರ್ ಬರ್ತಾ ಇದೆ, ನಾನು ಮುಂಚೆನೇ ಪ್ರಾಕ್ಟೀಸ್ ಮಾಡಿದ್ದೀನಿ, ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಎಕ್ಸಾಮಿನೇಷನ್ ಹಾಲ್ಗೆ ಕೆಲವು ಹುಡುಗರು ಏನು ಪ್ರೀ ಪ್ಲ್ಯಾನ್ ಇದ್ದಲೇ ಬರ್ತಾರೆ. ಸೊ ನೀವು ಏನು ಮಾಡಬೇಕು, ಈ ಥರ ಕ್ವಶನ್ ಕೊಟ್ಟರೆ, ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಈ ಕ್ವಶನ್ ಕೊಟ್ಟರೆ ನನಗೆ ಯಾವ ಥರ ಉತ್ತರ ಬರೀಬೇಕು.
ಸೊ 2 ಮಾರ್ಕ್ಸ್ ಕೊಟ್ಟರೆ ಯಾವ ಥರ ಬರೀಬೇಕು, 3 ಮಾರ್ಕ್ಸ್ ಕೊಟ್ಟರೆ ಯಾವ ಥರ ಬರೀಬೇಕು, 4 ಮಾರ್ಕ್ಸ್. ಯಾಕಂದರೆ ಕೆಲವೊಂದು ಕ್ವಶನ್ಸ್ ಇರ್ತವೆ, ಅದನ್ನು 2 ಮಾರ್ಕ್ಸ್ಗೂ ಕೇಳ್ತಾರೆ, 3 ಮಾರ್ಕ್ಸ್ಗೂ ಕೇಳ್ತಾರೆ, 4 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ನೀಟಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. 2 ಮಾರ್ಕ್ಸ್ ಕೇಳಿದ್ರೆ ನಾನು ಏನು ಬರೀಬೇಕು, 4 ಮಾರ್ಕ್ಸ್ ಕೇಳಿದ್ರೆ ಏನು ಬರೀಬೇಕು, 3 ಮಾರ್ಕ್ಸ್ ಕೇಳಿದ್ರೆ ಏನು ಬರೀಬೇಕು. ನೀವು ಮುಂಚೆನೇ ಪ್ರಿಪೇರ್ ಆಗಿದ್ದರೆ ಇಲ್ಲಿ ಬರೆಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅಲ್ಲಿ ಪ್ಲ್ಯಾನ್ ಮಾಡಿದ್ರೆ ಅಲ್ಲೇ ಕೂತ್ಕೊಂಡು ನೀವು ಯೋಚನೆ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಸೊ ನೀವು ಬರೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಿಮ್ಗೆ ಸಿಲೆಬಸ್ ಗೊತ್ತಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಅಲ್ಲಿಗೆ ಬಂದರೆ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಏನು ಬೇಕೋ ಅದನ್ನು ನೀವು ಬರಿಬೋದಾಗುತ್ತೆ. ನಾನು ಹ್ಯಾವ್ ಸೀನ್ ಸಮ್ ಪೇಪರ್ಸ್ 12 ಪುಟ ಬರೆದಿರ್ತಾರೆ ಅಥವಾ 13 ಪುಟ ಬರೆದಿರ್ತಾರೆ, ಫುಲ್ 70 ಬರೆದಿರ್ತಾರೆ, ಒಂದು ಎಕ್ಸ್ಟ್ರಾ ಬರೆದಿರಲ್ಲ, ಒಂದು ಚಿತ್ತ ಹಾಕಿರಲ್ಲ, ಅಷ್ಟು ನೀಟಾಗಿ ಪ್ರಿಪೇರ್ ಆಗಿ ಹುಡುಗರು ಬಂದಿರ್ತಾರೆ. ಸೊ ಆ ಪ್ರಿಪ್ರೇಷನ್ ನಿಮ್ಗೆ ಏನಾಗುತ್ತೆ, ಬಿಫೋರ್ ದಿ ಎಕ್ಸಾಮಿನೇಷನ್ನು ನಿಮ್ಗೆ ಇರಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಟು ಸ್ಕೋರ್ 70 ಔಟ್ ಆಫ್ 70. ಸೊ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಸೆಮಿಸ್ಟರ್ದು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಪೇಪರ್ 1 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 2018 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಾನು 2016 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕಸ್ ಮಾಡಬೇಕಾದ್ರೆ ಕ್ವಶನ್ ಪೇಪರ್ ಸೆಟ್ಟರ್ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡೋಂಗಿಲ್ಲ, ದೇ ಹ್ಯಾವ್ ಟು ಫಾಲೋ ದಿ ಬ್ಲೂ ಪ್ರಿಂಟ್. ಸೊ ನಿಮ್ಮದು ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟಿದೆ, 52 ಇದೆ ಆಸ್ ಪರ್ ದಿ ಸಿಲೆಬಸ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅಂದರೆ 1 or 2 ಮಾರ್ಕ್ಸ್ ಕ್ವಶನ್ ಪೇಪರ್ಸ್ನ ಕೇಳಬೇಕು ಅಂತಿದೆ, ದಟ್ಸ್ ಆಲ್ಸೋ ಫಿಕ್ಸ್. ಹಂಗಾಗಿ ಏನಾಗುತ್ತೆ ಅಂದರೆ ಪರ್ ಚಾಪ್ಟರ್ ಮೇಲೆ ನಿಮಗೆ ಇಷ್ಟಿನ ಕ್ವಶನ್ನ ನೀವು ಕೇಳಬೇಕಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಈ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ನ ಕೊಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಾಗಬೇಕು ಯಾವ ಚಾಪ್ಟರ್ ಓದಿದ್ರೆ ನನಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರ್ ಓದಿದ್ರೆ ನನಗೆ ಬಿಟ್ಟರೆ ನನಗೆ ಲಾಸ್ ಆಗುತ್ತೆ. ಆ ಥರ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥದ್ದಕ್ಕೆ ನೀವು ಜಾಸ್ತಿ ಸ್ಟ್ರೆಸ್, ಆ್ಯಕ್ಚುಲಿ ಎಲ್ಲ ಓದ್ಕೊಂಡು ಬರಬೇಕಾಗತ್ತೆ ನೀವು, ಸಿನ್ಸ್ ಯು ಹ್ಯಾವ್ ಎ ಚಾಯ್ಸ್. ಸೊ ನೀವು ಒಂದು 2 ಚಾಪ್ಟರ್ ಬಿಟ್ಟರೂ ಪರವಾಗಿಲ್ಲ, ತೊಂದರೆ ಇಲ್ಲ, ನಾನು ಮಿಕ್ಕಿದೆಲ್ಲ ನನಗೆ ಕರೆಕ್ಟಾಗಿ ಬರುತ್ತೆ ಅಂದ್ರೂ ತೊಗೊಳಕ್ಕೆ ಏನೂ ತೊಂದರೆ ಇಲ್ಲ. ಏಕೆನ್ ಬಿಫೋರ್ ಸ್ಟಾರ್ಟಿಂಗ್ ದಿ ಎಕ್ಸಾಮಿನೇಷನ್ ನಾನು ಮುಂಚೆನೇ ಹೇಳ್ದಂಗೆ ಕಾಮ್ ಆಗಬೇಕು, ಇನ್ಸ್ಟ್ರಕ್ಷನ್ಸ್ನ ಓದಬೇಕಾಗತ್ತೆ, ಕ್ವಶನ್ ಪೇಪರ್ ನೋಡ್ಕೋಬೇಕಾಗತ್ತೆ, CBSS ಇದೆಯಾ, ಆ ಪದ ಇಂಪಾರ್ಟೆಂಟ್ ಆಗುತ್ತೆ. ಕೆಮಿಸ್ಟ್ರಿ ಪೇಪರ್ ಇದೆ, ಬಿಕಾಸ್ ಎಕ್ಸಾಮ್ಗೆ ಸೇಮ್ ಡೇನಲ್ಲಿ ಎಷ್ಟೋ ಒಂಥರ ಕ್ವಶನ್ ಪೇಪರ್ಸ್ ಬಂದಿರುತ್ತೆ. ಸೊ ನನ್ನ ಕ್ವಶನ್ ಪೇಪರ ಅದು ಅಂತ ನಾನು ಏನು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ CBCS ಅಂತ ಇರಬೇಕಾಗತ್ತೆ, ನಿಮ್ಮ ಯೂನಿವರ್ಸಿಟಿ ಹೆಸರು ಇರಬೇಕಾಗತ್ತೆ, ಅದೆಲ್ಲ ನೀವು ನೋಡಿಕೊಂಡು ಆಮೇಲೆ ಇನ್ಸ್ಟ್ರಕ್ಷನ್ಸ್ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಪಾರ್ಟ್ ಎ ಪಾರ್ಟ್ ಬಿಗೆ ನಿಮಗೆ 2 ಪಾರ್ಟ್ ಇರುತ್ತೆ, 2 ಪಾರ್ಟ್ನ ನೀವು ಆನ್ಸರ್ ಮಾಡಬೇಕು ಅಂತ ಹೇಳ್ತಾರೆ. ಡಯಾಗ್ರಾಮ್ಸ್ ಆ್ಯಂಡ್ ಕೆಮಿಕಲ್ ಇಕ್ವೇಷನ್ ವೇರ್ ಎವರ್ ನೆಸೆಸರಿ, ಬಿಕಾಸ್ ಇಟ್ಸ್ ಅ ಕೆಮಿಸ್ಟ್ರಿ ಪೇಪರ್, ಇಟ್ಸ್ ಅಂಡರ್ಸ್ಟುಡ್ ದಟ್ ಯು ಹ್ಯಾವ್ ಟು ರೈಟ್. ಸೊ ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 8 ಕ್ವಶನ್. ಪಾರ್ಟ್ ಬಿನಲ್ಲಿ 30 ಕ್ವಶನ್ಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 9 ಕ್ವಶನ್. ಸೊ ನೀವು ಏನು ಮಾಡಬೇಕಾಗತ್ತೆ, 8 ಕ್ವಶನ್, 12ರಲ್ಲಿ 8 ಅಂದರೆ ನೀವು ಯಾವುದು ನನಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಫುಲ್ ಆನ್ಸರ್ ಗೊತ್ತಿದೆ, ಕಾನ್ಫಿಡೆನ್ಸ್ ಇದೆ, ನನಗೆ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಅಂತ ಯಾವ್ದು ಇರುತ್ತಲ್ಲ, ಆ 8 ಕ್ವಶನ್ಸ್ನ ನೀವೇನು ಮಾಡಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ರ್ಯಾಂಡಮ್ಗೆ ಅರ್ಧ ಗೊತ್ತಿರೋ ಉತ್ತರಗಳೆಲ್ಲ 12 ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಬರಲ್ಲ. ಯಾವುದು ಕರೆಕ್ಟಾಗಿ 8 ಬರುತ್ತಲ್ಲ, ನೀವು ಅಷ್ಟು ಕರೆಕ್ಟಾಗಿ ಬರೆದ್ರೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ನಾನು ಇವತ್ತು 2016ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏಕೇನು ಪಾರ್ಟ್ ಎ ಪಾರ್ಟ್ ಬಿ ಎರಡೂ ಡಿಸ್ಕಸ್ ಮಾಡಿದ್ರೆ ಮೋರ್ ದೆನ್ 1 hour ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಓನ್ಲಿ ಪಾರ್ಟ್ 2 ಪಾರ್ಟ್ ಬಿ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಏನಿದ್ದೀರಾ, ಪಾರ್ಟ್ ಎ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಏನಿದ್ದೀರಾ ಅದನ್ನು ಮಾತ್ರ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, 12 ಕ್ವಶನ್ಸ್ಗೆ ನೀವು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 8 ಕ್ವಶನ್, 16 ಮಾರ್ಕ್ಸ್ ಬರ್ತಾ ಹೋಗುತ್ತೆ. 2016 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಫೈನ್ ದಿ ಟರ್ಮ್ Joule-Thomson Co-efficient ಅಂತ ಕೇಳ್ತಾರೆ, ನೀವು ನೋಡ್ಕೋಬೇಕಾಗತ್ತೆ, ಕೇರ್ಫುಲ್ ಆಗುತ್ತೆ. Joule-Thomson ಎಫೆಕ್ಟ್ ಬೇರೆ ಇರುತ್ತೆ, ಕೋಎಫಿಷಿಯಂಟ್ ಬೇರೆ ಇದೆ. ಸೊ ಕನ್ಫ್ಯೂಷನ್ ಮಾಡಿಕೊಂಡು ಟೆನ್ಷನಲ್ಲಿ ಎಗೇನ್ ಬ್ರೈನು ಮತ್ತು ನಿಮ್ಮದು ಮೈಂಡ್ ಏನಿದೆಯಲ್ಲ ಎರಡು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತಾ ಹೋಗಬೇಕು. ಅದು ಕೋಆರ್ಡಿನೇಟ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಲಾಸ್ಟ್ 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಏನಿರುತ್ತಲ್ಲ, ಎಲ್ಲ ಮುಗೀತು ಅಂತ ಎದ್ದು ಬಂದ್ಬಿಡೋದಲ್ಲ, ನನ್ನ ಫ್ರೆಂಡ್ ಯಾರೋ ಹೊರಗಡೆ ಹೋಗಿದ್ದಾನೆ ನಿಂತ್ಕೊಂಡಿದ್ದಾನೆ ಅಂತ ಬಂದ್ಬಿಡೋದಲ್ಲ, ಕೂತ್ಕೋಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿನಲ್ಲಿ ವೇಲೆನ್ಸಿ ತಪ್ಪಾಗಿರ್ಬೋದು, ಫಾರ್ಮುಲಾ ತಪ್ಪಾಗಿರ್ಬೋದು, ಯೂನಿಟ್ಸ್ ತಪ್ಪಾಗಿರ್ಬೋದು, ನಿಮಗೆ ಗೊತ್ತಿದ್ರೂ ನೀವು ಅದನ್ನು ಮಿಸ್ಟೇಕ್ ಮಾಡಿರ್ತೀರ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ಅದನ್ನೆಲ್ಲ ಲಾಸ್ಟ್ 10 ಮಿನಿಟ್ಸು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, Joule-Thomson Co-efficient ಅಂತ ಕೇಳ್ತಾ ಇದ್ದಾರೆ. Joule-Thomson Co-efficientಗೆ ಮ್ಯೂ ಅಂತ ಹೇಳ್ತಾರೆ, ಡಿಫೈನ್ಡ್ ಆಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ವಿತ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಎಂಥಾಲ್ಪಿ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯೂ ಇಸ್ ಈಕ್ವಲ್ ಟು ΔT/ΔP ಟು ದಿ H ಅಂತ. ಸೊ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ನಾನು ಮುಂಚೆನೇ ಹೇಳಿದ್ದಾರೆ, ವೇರ್ ಎವರ್ ಇಟ್ಸ್ ರಿಕ್ವೈರ್ಡ್ ಯು ಟು ರೈಟ್ ದಿ ಈಕ್ವೇಷನ್ ಆರ್ ದಿ ಫಾರ್ಮುಲಾ ಅಂತ ಹೇಳಿದ್ದಾರೆ. ಸೊ Joule-Thomson Co-efficient ಅಂದರೆ ನೀವು ಫಾರ್ಮುಲಾ ಬರೀಲಿಕ್ಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ಕೆಮಿಕಲ್ ಸೆನ್ಸರ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇಟ್ಸ್ ಎ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಲೈಟ್. ಅದಕ್ಕೆ ಏನಂತ ಕರಿತೀವಿ, ಕೆಮಿಕಲ್ ಸೆನ್ಸಾರ್ಸ್ ಅಂತ ಹೇಳ್ತೀವಿ. ಅಥವಾ ಇಟ್ಸ್ ಎ ಯೂನಿಟ್ ಅಥವಾ ಇಟ್ಸ್ ಎ ಡಿವೈಸ್, ಇಟ್ಸ್ ಎನ್ ಆಪರೇಟರ್ಸ್ ಯೂಸ್ ಟು ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ಲೈಟ್ ಆ್ಯಂಡ್ ಎನರ್ಜಿ ಅಂತ ಬರೆದು ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಡೆಫಿನೇಷನ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ವಾಟ್ ಆರ್ ಕೆಮಿಕಲ್ ಸೆನ್ಸರ್ಸ್ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಎಕ್ಸಾಂಪಲ್ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ, ಫೋಟೋಕ್ರೊಮ್ಯಾಟಿಕ್ ಗ್ಲಾಸಸ್
ಫೋಟೋಗ್ರಾಫಿಕ್ ಫೋಟೋ ಕಂಡಕ್ಟಿವ್ ಸೆಲ್ಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬಂದು ನಿಮಗೆ ಕೊಡ್ತಾರೆ. ಏನಿಲ್ಲ ಅಂದರೆ ವೋಲ್ಟಾ ಎಕ್ಸೆಲ್ ಅಂತ ಹೇಳ್ಬೋದು, ಅಥವಾ ಪೊಟೆನ್ಷಿಯೋಮೆಟ್ರಿಕ್ ಸೆನ್ಸಾರ್ಸ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೇಟ್ ದಿ ಲಾ ಆಫ್ ಕರೆಸ್ಪಾಂಡಿಂಗ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ವರ್ಡ್ಸ್ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಡಿಫೈನ್ ಅಂತ ಹೇಳ್ತಾ ಇದ್ದಾರೆ, ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ, ನೋಡ್ಕೋಬೇಕಾಗುತ್ತೆ. ಸ್ಟೇಟ್ ಅಂತಂದರೆ ನಮ್ಮ ಓನ್ ವರ್ಡ್ಸಲ್ಲಿ ಬರೆಯೋಕ್ಕಾಗಲ್ಲ, ಆ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದನ್ನೇ ಬರೀಬೇಕಾಗತ್ತೆ. ದ ಲಾ ಸೇಸ್ ದಟ್ ಇಫ್ ಟೂ ಸಬ್ಸ್ಟೆನ್ಸಸ್ ಹ್ಯಾವ್ ದಿ ಸೇಮ್ ರೆಡ್ಯೂಸ್ಡ್ ಪ್ರೆಷರ್ ಆ್ಯಂಡ್ ದಿ ಸೇಮ್ ರೆಡ್ಯೂಸ್ಡ್ ಟೆಂಪರೇಚರ್ ದೇ ವಿಲ್ ಹ್ಯಾವ್ ಸೇಮ್ ರೆಡ್ಯೂಸ್ಡ್ ವಾಲ್ಯೂಮ್. ಆ ಸ್ಟೇಟ್ಮೆಂಟ್ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ರೆಡ್ಯೂಸ್ ಪ್ರೆಷರ್ ಇರಬೇಕು, ರೆಡ್ಯೂಸ್ ಟೆಂಪರೇಚರ್ ಇರಬೇಕು, ರೆಡ್ಯೂಸ್ ವಾಲ್ಯೂಮ್ ಇರಬೇಕು. ಇಲ್ಲ ಅಂದರೆ ಆಲ್ ಸಬ್ಸ್ಟೆನ್ಸಸ್ ಬಿಹೇವ್ ಅಲೈಕ್ ಫಾರ್ ದಿ ಸೇಮ್ ವ್ಯಾಲ್ಯೂಸ್ ಆಫ್ ದಿ ರೆಡ್ಯೂಸ್ ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ಅದರ ಒಂದು ಡೆಫಿನೇಷನ್ ಕರೆಕ್ಟಾಗಿ, ಒಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿ ನಮಗೆ 2 ಮಾರ್ಕ್ಸ್ನ ಕೊಡ್ತಾರೆ. ಡಿಫ್ರೆನ್ಷಿಯೇಟ್ sin x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಲೆಟ್ y is equal to sin x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ dy/dx is equal to d of sin x. dx ಇದೆ, ಅವಾಗ ಏನಾಗುತ್ತೆ dy/dx is equal to cos x ಆಗುತ್ತೆ. ಇದಕ್ಕೆ ಬಂದರೆ ನಿಮಗೆ 2 ಮಾರ್ಕ್ಸ್ನ ಕೊಡ್ತಾರೆ. ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ವೈ ಕೆಟಯಾನ್ ಹ್ಯಾಸ್ ಎ ಸ್ಮಾಲರ್ ಸೈಜ್ ದ್ಯಾನ್ ದಟ್ ಆಫ್ ದಿ ಕರೆಸ್ಪಾಂಡಿಂಗ್ ಆಟಮ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಬೇಕು. ಕೆಟಯಾನ್ಗೆ ಏನಾಗುತ್ತೆ ಮತ್ತು ಆಟಮ್ಗೆ ಏನಾಗುತ್ತೆ ಅದನ್ನೇ ಹೇಳಬೇಕಾಗತ್ತೆ. ಹೌ ಆಟಮ್ ಇಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಕೆಟಯಾನ್ ಅಂತ. ಆನ್ ರಿಮೂವಿಂಗ್ ಅನ್ ಎಲೆಕ್ಟ್ರಾನ್ ಫ್ರಮ್ ಅನ್ ಆಟಮ್, ಎಲೆಕ್ಟ್ರಾನ್ ಒಂದು ಆಟಮಿಂದ ತೆಗೆದಾಗ ನಮ್ಗೆ ಏನಾಗುತ್ತೆ, ಕೆಟಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಆ್ಯಂಡ್ ಎಲೆಕ್ಟ್ರಾನ್ ಕ್ಲೌಡ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಆ್ಯಂಡ್ ಪುಲ್ಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಇನ್ ದಿ ಫಾರ್ಮೇಷನ್ ಆಫ್ ದಿ ಕೆಟಯಾನ್. ಹೆನ್ಸ್ ಅ ಕೆಟಯಾನ್ ಹ್ಯಾಸ್ ಎ ಸ್ಮಾಲರ್ ಸೈಜ್ ದ್ಯಾನ್ ಆಟಮ್. ಸೊ ಆಟಮ್ಗೂ ಮತ್ತು ಕೆಟಯಾನ್ಗೂ ಡಿಫ್ರೆನ್ಸ್ ಏನು ಅಂದರೆ, ಆಟಮ್ಗೆ ಏನಾಗುತ್ತೆ ಫುಲ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕೆಟಯಾನ್ ಅಂದರೆ ಒಂದು ಎಲೆಕ್ಟ್ರಾನು ಕಡಿಮೆ ಆಗುತ್ತೆ. ಒಂದು ಎಲೆಕ್ಟ್ರಾನ್ ಕಡಿಮೆ ಆದ್ರೂ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ ಉಳಿದಿರೋಂಥ ಎಲೆಕ್ಟ್ರಾನ್ಗಳಿಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದ ತಕ್ಷಣ ಏನಾಗುತ್ತೆ, ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಅವಾಗ ಏನಾಗುತ್ತೆ, ಸೈಜು ಸ್ಟ್ರಿಂಕ್ ಆಗುತ್ತೆ. ಹಾಗಾಗಿ ಕೆಟಯಾನ್ ಆಲ್ವೇಸ್ ಹ್ಯಾವ್ ದಿ ಸ್ಮಾಲರ್ ಸೈಜ್ ದ್ಯಾನ್ ಆಟಮ್. ನೆಕ್ಸ್ಟ್ ಡಿಫೈನ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಟೆಂಪರೇಚರ್ ಅಟ್ ವಿಚ್ 2 immiscible liquids become completely miscible to form a homogeneous solution in all proportions. ಇದು ಆಲ್ ಪ್ರಪೋರ್ಷನ್ಸ್ ಇಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗುತ್ತೆ. ದಿಸ್ ಇಸ್ ಎ ಇಂಪಾರ್ಟೆಂಟ್ ಟರ್ಮ್ ಹಿಯರ್. ಈಸ್ ಕಾಲ್ಡ್ ಎಸ್ ಎ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್, ಅಥವಾ ವಾಟ್ ಈಸ್ CST ಅಂತಲೂ ಕೇಳ್ಬೋದು. ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಅಂದರೆ 2 immiscible liquids ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಮಿಸಿಬಲ್ ಆಗುತ್ತೆ ಇನ್ ಆಲ್ ಪ್ರಪೋರ್ಷನ್ಸ್. ಆ ಪ್ರಪೋರ್ಷನ್ಸ್ ಇಲ್ಲ ಪದ ಅಂತಂದರೆ ಮಾರ್ಕ್ಸ್ ಕೊಡಲ್ಲ, ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ವಾಟ್ ಆರ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. 2 ಪಾರ್ಟ್ ಇದೆ ಅಂದರೆ 2 ಪಾರ್ಟ್ಗೂ ನೀವು ಆನ್ಸರ್ ಬರೀಬೇಕಾಗತ್ತೆ. ಬರೆದಾಗ ಏನು ಮಾಡಬೇಕಾಗತ್ತೆ, ಗ್ಯಾಪ್ನ ಕೊಡಬೇಕಾಗತ್ತೆ. ಸಂದಿನಲ್ಲೇ ಬರಿಬಿಡಿ. ಬೇಕಾದಷ್ಟು ಪೇಜ್ಗಳಿರುತ್ತೆ ಪೇಪರಲ್ಲಿ, ನಿಮ್ಮ ಬುಕ್ಲೆಟಲ್ಲಿ. ಹಾಗಾಗಿ ನೀವು ವಾಟ್ ಆರ್ ಅಜಿಯೋಟ್ರೋಪಿಕ್ ಆದಮೇಲೆ ಒಂದು ಲೈನ್ ಬಿಟ್ಟು ಆಮೇಲೆ ಎಕ್ಸಾಂಪಲ್ಗೆ ಬರೀರಿ. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಇಸ್ ಎ ಮಿಕ್ಸ್ಚರ್ which boils at a constant temperature without change in the composition. ಅಂಥದಕ್ಕೆ ಏನಂತ ಕರಿತೀವಿ, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ದೇ ಕೆನಾಟ್ ಬಿ ಸಪ್ರೇಟೆಡ್. ಅಂಥ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ, ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಫಾರ್ಮ್ ಎ ಯೂನಿಫಾರ್ಮ್ ಸಿಂಗಲ್ ಲೇಯರ್ ಥರ ಆಗಿ, ಹೋಮೋಜಿನಿಯಸ್ ಲೇಯರ್ ಥರ ಆಗಿ ಬಾಯ್ಲ್ ಆಗ್ತಿರ್ತವೆ. ಸೊ ಅಂಥ ಮಿಕ್ಸ್ಚರ್ಗೆ ಏನಂತ ಕರಿತೀವಿ ನಾವು, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂತ ಹೇಳ್ತಾರೆ, ಯಾವ್ದಾರು ಹೇಳ್ಬೋದು. ಪ್ರಪೋರ್ಷನು ಕಾಂಪೋಸಿಷನ್ ಎಲ್ಲ ಏನು ಬೇಕಾಗಿಲ್ಲ. ಬಟ್ ಎಥನಾಲು, ವಾಟರು ಪ್ರೊಪೆನಾಲು, ವಾಟರು HCl, ಬೆನ್ಸಿನು ಮತ್ತು ಅಸ್ಟಿಕ್ ಆ್ಯಸಿಡ್ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದು. ಅದ್ರದ್ದು ನಾನು ನಿಮ್ಗೆ ಇರಲಿ ಇನ್ಫಾರ್ಮೇಷನ್ ಇರಲಿ ಅಂತ ಅದ್ರದ್ದು CSTನೂ ಹೇಳ್ತಾ ಇದ್ದೀನಿ ಎಷ್ಟಾಗಿದೆ. ಇದು ಅವ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ ಅಂತ, ಬಾಯ್ಲ್ಸ್ ಅಟ್ ವಾಟ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಕಾಂಪೋಸಿಷನ್ ಅಂತ, ಟೆಂಪರೇಚರ್ ಕಾಂಪೋಸಿಷನ್ ಇಲ್ದಾರೆ ಇದ್ರೂ ಪರವಾಗಿಲ್ಲ, ಇಥನಾಲ್ ವಾಟರ್ ಅಂತ ಕೊಟ್ಟರು ನಿಮ್ಗೆ ಏನಾಗುತ್ತೆ, ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಇಸ್ ಡಯಾಗ್ನಲ್ ರಿಲೇಷನ್ಶಿಪ್, ಗಿವ್ ಎನ್ ಎಕ್ಸಾಂಪಲ್. ಇದೇ ಕ್ವಶನ್ 2 ಮಾರ್ಕಿಗೆ ಕೇಳ್ತಾರೆ, 3 ಮಾರ್ಕಿಗೆ ಕೇಳ್ತಾರೆ, 4 ಮಾರ್ಕಿಗೆ ಕೇಳ್ತಾರೆ. ಯು ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್. 2 ಮಾರ್ಕ್ ಕೊಟ್ಟರೆ ಏನು ಬರೀಬೇಕು, 3 ಮಾರ್ಕ್ ಕೊಟ್ಟರೆ ಏನು ಬರೀಬೇಕು, 4 ಮಾರ್ಕ್ ಕೊಟ್ಟರೆ ಏನು ಬರೀಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅಥವಾ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತಲೂ ಕೇಳ್ಬೋದು. ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಸೊ ಸರ್ಟನ್ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ರಿಸಂಬಲ್ಸ್ ಎಲಿಮೆಂಟ್ ವಿಚ್ ಆರ್ ಪ್ಲೇಸ್ ಡಯಾಗ್ನಲಿ ಅಪೋಸಿಟ್ ಇನ್ ದಿ ನೆಕ್ಸ್ಟ್ ಪೀರಿಯಡ್ ಡ್ಯೂ ಟು ವೆರಿ ಕ್ಲೋಸ್ ಇನ್ ಸೈಜ್ ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಶೋಯಿಂಗ್ ಸಿಮಿಲರ್ ಪ್ರಾಪರ್ಟೀಸ್. ದಿಸ್ ಇಸ್ ಕಾಲ್ಡ್ ಆಸ್ ಡಯಾಗ್ನಲ್ ರಿಲೇಷನ್ಶಿಪ್. ಸೊ ಇಲ್ಲಿ ಬರೀಲೇಬೇಕಾಗತ್ತೆ, ಪಿರಿಯಾಡಿಕ್ ಟೇಬಲ್ ಡಯಾಗ್ನಲಿ ಅಪೋಸಿಟ್ ನೆಕ್ಸ್ಟ್ ಪೀರಿಯಡ್ ಅಂತ ಒಂದು ಪದ ಇರಬೇಕು. ಯಾಕೆ, ಸೈಜು ಸೇಮ್ ಸೈಜ್ ಇರುತ್ತೆ, ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸು ಸೇಮ್ ಇರುತ್ತೆ. ಹಂಗಾಗಿ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ದಟ್ ರಿಲೇಷನ್ಶಿಪ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಡಯಾಗ್ನಲ್ ರಿಲೇಷನ್ಶಿಪ್. ಈಗ 2nd, 3rd ಪೀರಿಯಡ್ ತೊಗೊಳ್ತಾ ಇದ್ದೀನಿ. ಲಿಥಿಯಮು, ಮೆಗ್ನೀಷಿಯಮ್ ದೇ ಗೋಯಿಂಗ್ ಟು ಹ್ಯಾವ್ ಡಯಾಗ್ನಲ್ ರಿಲೇಷನ್ಶಿಪ್. ಆ ಥರ ಬೆರ್ಲಿಯಮು, ಅಲ್ಯೂಮಿನಿಯಂ ದೇ ಗೋಯಿಂಗ್ ಟು ಹ್ಯಾವ್ ಅ ಡಯಾಗ್ನಲ್ ರಿಲೇಷನ್. ಬೋರಾನ್ ಆ್ಯಂಡ್ ಸಿಲಿಕಾನ್ ಯಾವ್ದಾದ್ರು ಒಂದು ಬಂದರೂ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ, +1 ಇದೆ.
ನೆಕ್ಸ್ಟ್, ಹೌ ಈಸ್ ಆಲ್ಕಿನ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ ಬೈ ಹೈಡ್ರೋಬೋರೇಷನ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಆಲ್ಕಿನ್ ರಿಯಾಕ್ಟ್ ವಿತ್ ಅ ಡೈಬೋರೇನ್ ಟು ಫಾರ್ಮ್ ದಿ ಟ್ರೈ ಆಲ್ಕೈಲ್ ಬೋರೇನ್. This on oxidation with H2O2 in presence of aqueous sodium hydroxide solution forming an alcohol. ಸೊ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪೋರ್ಷನ್ಸ್ ಏನಾದರೂ ಬಂದರೆ, ಈಕ್ವೇಷನ್ಸ್ ಏನಾದರೂ ಇತ್ತು ಅಂತಂದರೆ, ಫುಲ್ ಸೆಲ್ಫ್ ಎಕ್ಸ್ಪ್ಲೈನ್ಡ್ ಈಕ್ವೇಷನ್ ಇತ್ತು ಅಂದರೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ ನಾನು, ಆಲ್ಕಿನ್ ಇದೆ, ಡೈಬೋರೇನ್ ಇದೆ, ಟ್ರೈ ಆಲ್ಕೈಲ್ ಬೋರೇನ್ ಆಗ್ತಾ ಇದೆ, H2O2 OH ಮೈನಸ್ ಹಾಕಿದಾಗ ನನಗೆ ಆಲ್ಕೋಹಾಲ್ ಬೋರಿಕ್ ಆ್ಯಸಿಡ್. ಸೊ ಹಿಂಗೆ ಫುಲ್ಲು ಈಕ್ವೇಷನ್ ಬರೆದ್ಬಿಟ್ರು ನನಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಷನ್ ಇದ್ದರೆ, ಕಂಪ್ಲೀಟ್ ಈಕ್ವೇಷನ್ ಇದ್ದರೆ ವಿತ್ ಆಲ್ ಕಂಡೀಷನ್ಸ್ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಯೂಶ್ವಲಿ ನಾನು ಹೇಳ್ದಂಗೆ, ಮುಂಚೆನೇ ಹೇಳ್ದಂಗೆ, ಬ್ರೈನು ಮತ್ತು ನನಗೆ ಪೆನ್ನು ಕೋಆರ್ಡಿನೇಟ್ ಆಗ್ತಾ ಇರಬೇಕು. ಸ್ಟ್ರೆಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಬರಿಬೇಕಾದ್ರೆ BH2 ಬರಿಬೇಕಾದ್ರೆ BH3 ಬರಿಬೇಕಾದ್ರೆ BH2 ಬಂದ್ಬಿಡ್ಬೋದು, 2 ಬರೆಯೋ ಕಡೆ 1 ಬರಿಬೋದು, ಆ ಬ್ರ್ಯಾಕೆಟ್ ತಪ್ಪು ಹಾಕಿರ್ಬೋದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಆಲ್ವೇಸ್ ಯು ರೈಟ್ ಇಟ್ ಇನ್ ವರ್ಡ್ಸ್, ದೆನ್ ಯು ರೈಟ್ ದಿ ಈಕ್ವೇಷನ್. ಸೊ ಬೇಕಾದಷ್ಟು ಟೈಮ್ ಇರುತ್ತೆ, ಅಷ್ಟು ಟೈಮ್ ಸಾಕಾಗಲ್ಲ ಅಂತ ಏನಿಲ್ಲ. ಸೊ ಹಾಗಾಗಿ ತಪ್ಪಾದರೆ ಅಲ್ಲಿ ಮೇಕಪ್ ಆಗುತ್ತೆ. ಸೊ ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ, ಹುಡುಗನಿಗೆ ಗೊತ್ತಾಗಿದೆ, ಟೆನ್ಷನಲ್ಲಿ ಆ ಥರ ತಪ್ಪು ಬಂದಿದ್ದಾರೆ ಅಂತ ಹೇಳಿ ಫುಲ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆಲ್ಕಿನ್ ತೊಗೊಂಡಿದ್ದೀನಿ, ಡೈಬೋರಿನ್ BH3 ಜೊತೆ ಟ್ರೀಟ್ ಮಾಡಿದಾಗ ನನಗೆ ಟ್ರೈ ಆಲ್ಕೈಲ್ ಬೋರೇನ್ ಆಗುತ್ತೆ. ಅದು 3 ಸ್ಟೆಪ್ಪಲ್ಲಿ ಈಕ್ವೇಷನ್ ಆಗುತ್ತೆ. ನಾನು ಒಂದೇ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಅದನ್ನೇನು ಮಾಡ್ತಿದ್ದೀವಿ ಅಂದರೆ, ಆಕ್ಸಿಡೇಷನ್ ಆಗ್ತಾ ಇದೆ. ಆಕ್ಸಿಡೇಷನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಆಕ್ಸಿಡೇಷನ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ. ಸೊ ಈ ಈಕ್ವೇಷನ್ಗೆ 1 ಮಾರ್ಕು, ವರ್ಡಿಂಗ್ 1 ಮಾರ್ಕು. Next, what are cycloalkanes? Give an example. Cycloalkanes are saturated alicyclic compounds, have the general formula CnH2n, wherein is a number of carbon atoms. ಅದರ ಒಂದು ಎಕ್ಸಾಂಪಲ್ ಸ್ಟ್ರಕ್ಚರೇ ಬರೀಬೇಕು ಅಂತಿಲ್ಲ. ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್, ಅದರ ಒಂದು ವರ್ಡ್ಸಲ್ಲಿ ಬಂದರೂ ಪರವಾಗಿಲ್ಲ, ಎಕ್ಸಾಂಪಲ್ ಕೊಟ್ಟರು, ಅದು ಸ್ಟ್ರಕ್ಚರ್ ಬರೆದ್ರು ಓಕೆ. ಸೊ 1 ಮಾರ್ಕ್ ಎಕ್ಸ್ಪ್ಲನೇಷನ್ಗೆ, 1 ಮಾರ್ಕ್ ಎಕ್ಸಾಂಪಲ್ಗೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಮಾಸ್ ಆಫ್ NaOH ಅಂತ ಕೇಳ್ತಾರೆ. ಅಟಾಮಿಕ್ ಮಾಸ್ನ ಕೊಟ್ಟಿದ್ದಾರೆ. ಸೊ ಅಟಾಮಿಕ್ ವೇಟ್ ಆಫ್ ಸೋಡಿಯಮ್ 23 ಇದೆ, ಆಕ್ಸಿಜನ್ 16 ಇದೆ, ಹೈಡ್ರೋಜನ್ 1 ಇದೆ. ಸೊ ಅಟಾಮಿಕ್ ಮಾಸ್ ಆಫ್ NaOH ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಅವನ್ನೆಲ್ಲ ಆ್ಯಡ್ ಮಾಡಿದಾಗ ನನಗೆ 40 ಬರುತ್ತೆ. ಸೊ ಮಾಲಿಕ್ಯುಲರ್ ಮಾಸ್ ಹೇಗೆ ಬರುತ್ತೆ ಅಂದರೆ, ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ಸ್. acidity of NaOH ಎಷ್ಟು 1 ಇದೆ. ಸೊ ದೇರ್ ಫೋರ್ ಈಕ್ವಲೆಂಟ್ ಮಾಸ್ ಆಫ್ NaOH ಇಸ್ ಎ ಬೇಸ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅಸಿಡಿಟಿ. ಸೊ 40/1, ಹಾಗಾಗಿ 40 ಇದೆ. ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಡೂ ಇಟ್. 1 ಮಾರ್ಕ್ ಫಾರ್ಮುಲಾಗಿರುತ್ತೆ, 1 ಮಾರ್ಕು ಕ್ಯಾಲ್ಕುಲೇಷನ್ಗೆ ಇರುತ್ತೆ. Next, what are electrophiles? Give an example. Electrophiles are electron deficient species having an atom incomplete octet, attacks an area with a high electron density in the substance. Give an example ಅಂತ ಹೇಳ್ತಾರೆ. H+, Cl+, NO2+, Br+, ಯಾವ್ದಾರ ಎಕ್ಸಾಂಪಲ್ ಕೊಡ್ಬೋದು. ದೇ ಆರ್ ಲೂಬಿಸ್ ಆಸಿಡ್ಸ್ ಅಂತ ನೀವು ಬೇಕಾದ್ರೆ ಬರಿಬೋದು. ದೇ ಆರ್ ದಿ ಪಾಸಿಟಿವ್ಲಿ ಚಾರ್ಜ್ ಸ್ಪೀಶೀಸ್ ಅಂತಲೂ ನಾವು ಹೇಳ್ಬೋದು. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ಗೆ 1 ಮಾರ್ಕ್ ಇದೆ, ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ ಇದೆ. ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ, ಔಟ್ ಆಫ್ 12 ಕ್ವಶನಲ್ಲಿ ಯಾವುದು 8 ಯಾವುದು ಅಂತ ನೀವೇನು ಮಾಡಬೇಕಾಗತ್ತೆ, ಕಾಮಾಗಿ ಕೂತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿ ಒಂದು 5 ನಿಮಿಷ, ಅದಕ್ಕೆ ವೇಸ್ಟ್ ಆದರೂ ಪರವಾಗಿಲ್ಲ. ಬಿಫೋರ್ ಸ್ಟಾರ್ಟಿಂಗ್ ಔಟ್ ಆಫ್ 12 ಕ್ವಶನ್, ವಾಟ್ ಆರ್ ದಿ 8 ಕ್ವಶನ್ಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅಂತ ಚೂಸ್ ಮಾಡಿಕೊಂಡು ನನಗೆಲ್ಲ ಫುಲ್ ಮಾರ್ಕ್ಸ್ ಬರುತ್ತೆ. ಯಾವುದೇ ರೀತಿ ತಪ್ಪಾಗ ಚಾನ್ಸ್ ಇಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿರುತ್ತಲ್ಲ, ಆ ಕ್ವಶನ್ಸ್ನ ನೀವೇನು ಮಾಡ್ಕೋಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಕಾಮಾಗಿ ಕೂಲಾಗಿ ನೀವು ಮಾಡಬೇಕಾಗತ್ತೆ. ಎಲ್ಲ ಬರೆದ್ಮೇಲೆ ಒಂದು ಸಲ ರಿವಿಷನ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ 70 ಔಟ್ ಆಫ್ 70 ತೊಗೊಳಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ನೀವು 3 ತಿಂಗಳು ಓದಿರ್ತೀರ, ಅದನ್ನು 3 ಅವರಲ್ಲಿ ನೀವೇನು ಮಾಡಬೇಕು, ನೀವು 3 ತಿಂಗಳಲ್ಲಿ ಏನು ಓದಿದಿರಾ, ಏನು ಕಲ್ತಿರೋದ್ರಿಂದ ಅದನ್ನು 3 ಅವರಲ್ಲಿ ನೀವೇನು ಮಾಡಬೇಕಾಗತ್ತೆ, ಎವ್ಯಾಲ್ಯೂಯೇಟರ್ಗೆ, ಬಿಕಾಸ್ ದೇ ಹ್ಯಾವ್ ನಾಟ್ ಸೀನ್ ಯು, ನೀವು ಯಾರು ಅಂತ ಗೊತ್ತಿಲ್ಲ, ನೀವು ಹುಡುಗಿನ ಯಾರು ಅಂತ ಗೊತ್ತಿಲ್ಲ, ಬಟ್ ಎವ್ಯಾಲ್ಯೂಯೇಟರ್ಗೆ ಈ ನೋಸ್ ದಿ ಸಬ್ಜೆಕ್ಟ್, ಈ ನೋಸ್ ದಿ ಕಾನ್ಸೆಪ್ಟ್ ಅಂತ ಗೊತ್ತಾಗಬೇಕು. ಆ ರೀತಿ ನೀವೇನು ಮಾಡಬೇಕಾಗತ್ತೆ, ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸ್ಟೇಟ್ ಅಂತ ಹೇಳ್ತಿದ್ದೀರಾ, ಎಕ್ಸ್ಪ್ಲೇನ್ ಅಂತ ಹೇಳ್ತಾ ಇದ್ದೀರಾ, ಈಕ್ವೇಷನ್ಸ್ ಕರೆಕ್ಟಾಗಿ ಬರ್ದಿದ್ದೀರಾ, ಕಂಡೀಷನ್ಸ್ ಕರೆಕ್ಟಾಗಿ ಬರ್ದಿದ್ದೀರಾ, ಎಲ್ಲನೂ ನೀವೇನು ಮಾಡಬೇಕಾಗತ್ತೆ, ಚೆಕ್ ಮಾಡಿ ಬರಿಬೇಕಾಗತ್ತೆ. ಇದೆಲ್ಲ ಬರೀರಿ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.